ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ಸರಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಆರೋಗ್ಯ ಸಚಿವರಾದ ದಿನೇಶ ಗುಂಡೂರಾವ್ರು ರಾಜ್ಯಾದ್ಯಂತ ತಾಲೂಕು ಸಾರ್ವಜನಿಕಾಸ್ಪತ್ರೆ ಹಾಗೂ ಸಮುದಾಯ ಆಸ್ಪತ್ರೆಗಳ ಅವಶ್ಯಕತೆ ಮತ್ತು ಆದ್ಯತೆ ಅನುಸಾರ ಪ್ರಸಕ್ತ ಸಾಲಿನಲ್ಲಿ ಸಾರ್ವಜನಿಕಾಸ್ಪತ್ರೆಯ ರೋಗಿಗಳ ಬಳಕೆಗೆಂದು ನೀಡಿದ ಆಂಬ್ಯುಲೆನ್ಸ್ ವಾಹನದ ಲೋಕಾರ್ಪಣೆ ಮತ್ತು ಚಾಲನೆ ಕಾರ್ಯಕ್ರಮವು ದಿನಾಂಕ ನವೆಂಬರ್ 20, 2024 ರಂದು ಮಧ್ಯಾಹ್ನ 2 ಗಂಟೆಗೆ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಹುನಗುಂದ ತಾಲೂಕಾ ಸಾರ್ವಜನಿಕಾಸ್ಪತ್ರೆಯ ಉಪಾಧ್ಯಕ್ಷರಾದ ಶಿವಾನಂದ ಕಂಠೀರ್ ಉಪಸ್ಥಿತಿಯಲ್ಲಿ ಆಸ್ಪತ್ರೆ ಆವರಣದಲ್ಲಿ ಜರುಗಿತು. ಆಂಬ್ಯುಲೆನ್ಸ್ ವಾಹನಗಳ ಚಾಲನೆಯ ನಂತರ ಶಾಸಕ ಕಾಶಪ್ಪನವರರು ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದು ಹುನಗುಂದ, ಇಳಕಲ್ಲುಬಯ ತಾಲೂಕುಗಳ ಸಾರ್ವಜನಿಕಾಸ್ಪತ್ರೆಗಳು ಮತ್ತು ಕೂಡಲಸಂಗಮದ ಸಮುದಾಯ ಸಾರ್ವಜನಿಕಾಸ್ಪತ್ರೆಯ ರೋಗಿಗಳ ಸದ್ಬಳಕೆಗೆಂದು ಪ್ರತ್ಯೇಕವಾಗಿ ಆಂಬ್ಯುಲೆನ್ಸ್ ವಾಹನಗಳಿಗೆ ವಿಶೇಷವಾಗಿ ಮಾಡಿಕೊಂಡ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರಿಗೆ ಉಭಯ ತಾಲೂಕುಗಳ ಆಸ್ಪತ್ರೆಯ ರಕ್ಷಾ ಸಮಿತಿ ಹಾಗೂ ವೈದ್ಯರು ಮತ್ತು ಸಿಬ್ಬಂದಿ ಪರವಾಗಿ ಧನ್ಯವಾದಗಳು ಸಲ್ಲಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಇಂದು ವಿಶೇಷವಾಗಿ ಆಸ್ಪತ್ರೆಯ ವೀಕ್ಷಣೆ ಮಾಡಿದ್ದರ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಏತನ್ಮಧ್ಯೆ ಸಮಾಜ ಸೇವಕರಾದ ಸಂಗಣ್ಣಾವಾರಿರು ವಿದ್ಯಾನಗರಕ್ಕೆ ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂಬ ಮನವಿಗೆ ಸ್ಪಂದಿಸಿ ಪುರಸಭೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಹುನಗುಂದ ತಾಲೂಕಾ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಸಂಜೀವ ಜೋಶಿ, ರಫೀಕ ವಾಲಿಕಾರ, ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸಂಗಮೇಶ ಅಂಗಡಿ, ಮುಖ್ಯ ವೈದ್ಯಾಧಿಕಾರಿಗಳಾದ ಮಂಜುನಾಥಾಂಕೋಲೇಕರ, ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೀಮತಿ ಸುಜಾತಾ ಪಾಟೀಲ, ಡಾಕ್ಟರ್ ರೇವಣ ಸಿದ್ದಪ್ಪ ಶೇಖಣ್ಣವರ, ಡಾಕ್ಟರ್ ನವೀನ ಸಜ್ಜನ, ಡಾಕ್ಟರ್ ವಿನಾಯಕರು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಡ್ರೈನೇಜ್ ಕನೆಕ್ಷನ್ ಕೊಡಿಸ್ಬಿಟ್ರಲ್ಲ, ಡ್ರೈನೇಜ್ ಚಲೋನೇ ಇಲ್ಲ ಸರ್, ಇನ್ನು ಎಲ್ಲಿ ಚಲೋ ಹಿಂಗೆ ಮಾಡಿಬಿಡೋರು. ನೋಡ್ರಿ ಈಗ ಒಂದು ರೆಡಿ ಐತೆ ಸರ್, ಯಾಕಂದ್ರೆ ಅದು ಫುಲ್ಲಾಗಿ ಹಿಂಗೆ ಹೊಂಟಿರ್ತಾರೆ. ಸಣ್ಣ ಸಣ್ಣ ಹರಿ ಮಾಡಿ ಪಾಸ್ ಮಾಡಿ ಗಟ್ರ ಕಟ್ಟಿ ಅಲ್ಲ, ಅದೇನೋ ಹಿಂಗೆ ಬರ್ತೈತಿ, ಅದು ಇದು ಅಂದ್ರೆ ಕಂಪೌಂಡ್ ವಾಲ ಇಲ್ಲ ಅಲ್ಲಿ. ಈಗ ಇಲ್ಲಿ ಮಾಡಿ ಕೆಡವ್ಯಾರ ಅಲ್ಲಿ ಏನು ಅಲ್ಲಲ್ಲ ಸರ್, ಇದು ಏನೈತೆ ಇದು ಎಣ್ಣೆ ಆಗೈತೆ ಸರ್ ಎಲ್ಲ. ಈ ಏರಿಯಾ ನೀರು ಅಷ್ಟು ನಮ್ಮ ದವಾಖಾನೆಗೆ ಬರುತ್ತೆ. ನಮ್ಮ ದವಾಖಾನೆಗೆ ಬಂದ್ರೆ ನಾವು ಅಷ್ಟು ಅರ್ಧ ಏರಿಯಾ ಏನೈತೆ ನೋಡ್ತಾರೆ ಫುಲ್ ನೀರಾಗುತ್ತೆ ಸರ್. ಬಂದ್ ಮಾಡಿದ್ರೆ ಸರ್ ನೀರು ಹಿಂಗೆ ನಿಂತು ಬಿಡ್ತೇವೆ ಸರ್. ಆಮೇಲೆ ಇನ್ನೊಂದು ಬಂದ್ ಮಾಡ್ತೀನಿ ಸರ್. ಈಗ ಕಂಪೌಂಡ್ ಮಾಡಿ ಆದರೆ ಏನಾರು ಔಟ್ಸೈಡ್ ಕೊಡೋಕೆ ಮಾಡಬೇಕು, ಒಂದು ಡ್ರೈನ್ ಮಾಡಿ ಒಂದು ಎಣ್ಣೆ ಆಗಿದೆ ಅದಕ್ಕೆ ತೊಂದರೆ ಇದೆ ಸರ್. ಕಂಪೌಂಡ್ಲಿಂದ ಕೊಟ್ಟರೆ ಹಾಳಾದ ಆ ಕಡೆ ಕೊಟ್ಬಿಡ್ಬೇಕು. ಹೊರಗೆ ಹೊಡಿಸೋದು ಸರ್. ನೆಟ್ವರ್ಕ್ ಹೊಲ ಇದೆ ಸರ್. ಅವಾಗ ನಮ್ಮ ಕಂಪೌಂಡ್ ಒಳಗೆ ಬಂದು ಮತ್ತೆ ಅಲ್ಲಿ ಕಂಪೌಂಡ್ ಹೊಲ ಎಣ್ಣೆ ಆಗಿರುತ್ತೆ, ಆದರೆ ಮಗ್ಗಂದು ನಡೀತಿದೆ. ಗಟ್ರ್ ಮಾಡಿ ಹೊಳಗೆ ಜೋಡಿಸ್ಬಿಟ್ರು. ಅಲ್ಲ, ಅದನ್ನ ಮೊನ್ನೆ ವಿಷಯ ಅಲ್ಲಿ ಅವ್ರಿಗೆ ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾಗಿ ಅನೇಕ ತಾಲೂಕಾ ಆರೋಗ್ಯ ಆಸ್ಪತ್ರೆಗೆ ಸಮುದಾಯ ಆಸ್ಪತ್ರೆಗೆ
ಇವತ್ತು ಆ್ಯಂಬುಲೆನ್ಸ್ ಮಾಡ್ತಾರೆ. ಅದರಲ್ಲಿ ನಮ್ಗೆ ಹುಣಗುಂದಕ್ಕೆ ಅವಶ್ಯಕತೆ ಇತ್ತು ಮತ್ತು ಇಳಕಲ್ಗೆ ಕೂಡ ಅವಶ್ಯಕತೆ ಇತ್ತು. ಈಗ ಇಳಕಲ್ಲಿಗೆ ಮತ್ತು ಹುಣಗುಂದಕ್ಕೆ ಹೊಸ ಆ್ಯಂಬುಲೆನ್ಸನ್ನು ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತು ನಮ್ಮ ಆರೋಗ್ಯ ಸಚಿವರು ಕೂಡ ನಾನು ಮನವಿ ಮಾಡಿಕೊಂಡಿದ್ದೇನೆ. ಇವತ್ತು ಇಲ್ಲಿ ನಮ್ಮ ಹೊಸ ಆ್ಯಂಬುಲೆನ್ಸ್ ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಹುಣಗುಂದಕ್ಕೊಂದು ಇಳಕಲ್ಲಿಗೆ ಒಂದು ಆ್ಯಂಬುಲೆನ್ಸನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ನಾನು ತಾಲೂಕು ಆಡಳಿತದ ಪರವಾಗಿ ನಮ್ಮ ವೈದ್ಯರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಇವತ್ತು ವಿಶೇಷವಾಗಿ ಭೇಟಿ ಕೊಟ್ಟರಲ್ಲ ಸರ್, ಏನು ಈಗಾಗಲೇ ಆಸ್ಪತ್ರೆಯಲ್ಲಿ ಅನೇಕ ದುರಸ್ತಿ ಕೆಲಸ ಬಾಕಿ ಇತ್ತು. ಭಾಳಷ್ಟು ಶಿಥಿಲಗೊಂಡಿದ್ದು ಬಿಲ್ಡಿಂಗು ಮತ್ತು ಶೌಚಾಲಯಗಳು, ಮೂಲಭೂತ ಸೌಕರ್ಯಗಳು ಏನು ಆಸ್ಪತ್ರೆಗೆ ಇರಬೇಕಾಗಿತ್ತು ಸುಮಾರು ಒಂದು 5-6 ವರ್ಷದಿಂದ ಏನು ಕಾಮಗಾರಿಯನ್ನು ತೆಗೆದುಕೊಂಡಿದ್ದಿಲ್ಲ ಸರ್ಕಾರ. ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಇಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಇವತ್ತು ಸರ್ಕಾರದಿಂದ ಇವತ್ತು ಮಾನ್ಯ ನಮ್ಮ ಆರೋಗ್ಯ ಸಚಿವರು ವಿಶೇಷ ಅನುದಾನವನ್ನು ಇವತ್ತು ನಮ್ಮ ಹುಣಗುಂದ ಆಸ್ಪತ್ರೆಗೆ, ಇಳಕಲ್ ಸಮುದಾಯ ಆರೋಗ್ಯ ಆಸ್ಪತ್ರೆಗೆ ಮತ್ತು ಕೂಡಲ ಸಂಗಮ ಆಸ್ಪತ್ರೆಗೆ ಅನುದಾನವನ್ನು ಕೊಟ್ಟಿರೋದ್ರಲ್ಲಿ ಈಗಾಗಲೇ ಭೂಮಿ ಪೂಜೆ ಮಾಡಿ ಒಂದು ಕಾಮಗಾರಿ ಪ್ರಾರಂಭ ಇದೆ. ಆ ಒಂದು ವೀಕ್ಷಣೆ ಕೂಡ ಇವತ್ತು ನಾನು ಏನು ನಮ್ಮ ರಕ್ಷಾ ಸಮಿತಿಯ ಒಂದು ಸಭೆಯನ್ನು ಕೂಡ ಕರೆದಿದ್ದೀನಿ. ಇಲ್ಲಿ ಆರೋಗ್ಯ ಸ್ಥಿತಿ ಇರ್ಬೋದು, ಎಲ್ಲ ಇಲ್ಲಿ ವೈದ್ಯರ ಒಂದು ಏನು ಕಾರ್ಯಚಟುವಟಿಕೆ ಇದೆ ಅವೆಲ್ಲವನ್ನು ಪರಿಶೀಲನೆ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಧನ್ಯವಾದ.